ಅವರೆಲ್ಲ ಲೀಗಲ್ ಆಗಿದ್ದಂತ ಜನ. ಒಂದ್ ನಿಮಿಷ ಅವರೆಲ್ಲ ಲೀಗಲ್ ಆಗಿದ್ದಂತ ಜನ. ಇಲ್ಲಿಗಲ್ ಆಯ್ತು. ಐದಾರು ಪ್ರಶ್ನೆ ಕೇಳಿದ್ದಾರೆ, ಪ್ಲೀಸ್ ಅವಕಾಶ ಕೊಡಿ ಪ್ಲೀಸ್. ನಾನು ಒಂದ್ ನಿಮಿಷ. ಇನ್ನೊಂದು ಇವ್ರು ಹೇಳ್ತಾ ಇದ್ದಾರೆ, ಅಲ್ಲಿ ಡ್ರೈನೇಜ್ ಅಂತ ಒಂದು ಪದ ಹೇಳಿದ್ರು, ಕರೆಂಟ್ ಅಂದ್ರು, ನೀರು ಅಂತಂದ್ರು. ನಾನು ಆ ಪ್ರದೇಶಕ್ಕೆ ಹೋಗಿದ್ದೀನಿ, ಅಲ್ಲಿ ಡ್ರೈನೇಜ್ ಹೊಡಿಯಕ್ಕೆ ಅದು ಕಲ್ಲು ಬಂಡೆ ಮೇಲೆ ಯಾವ ಡ್ರೈನೇಜ್ ಹೊಡೆದಿದ್ದಾರೆ ತೋರಿಸ್ಲಿ. ಮತ್ತೆ ಹೆಂಗ್ ಜೀವನ ಎಲ್ಲಿಂದ ನೀರು ಅನ್ನುವಂಥದ್ದು ಎಲ್ಲಿಂದ ಬಂತು ಅಂತ ಒಂದು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇದೊಂದು ಮೀಟರ್ ಗಳನ್ನ ತೋರಿಸಿದ್ದಾರೆ. ಮೂರ್ ಜನ ಕೇಳಿದ್ದೀರಾ? ಈಗ ಯಾವ ವ್ಯವಸ್ಥೆನೂ ಆ ಮನೆಗಳಿಗೆ ಇರ್ಲಿಲ್ಲ ಅಂತ ನಿಮ್ಮ ಪ್ರಕಾರ? ಮೇಡಮ್, ನಾನು ಹೋಗಿ ನೋಡಿ ಬಂದಿರೋನು. ಆ ಡ್ರೈನೇಜ್ ಅನ್ನುವ ನಾ ಕಲ್ಗಳ ಮೇಲೆ ನಡ್ಕೊಂಡು ಹೋಗಿರೋದು. ಆಯ್ತಾ ಮೇಡಮ್? ಅದು ಅಲ್ಲಿ ಪ್ಲೇ ಮಾಡ್ತಾ ಇದಿರಲ್ಲ, 25 ವರ್ಷ 30 ವರ್ಷ ಅಂತ ಹೇಳ್ತಿದಾರಲ್ಲ, ಎಲ್ಲ ಹೊಸ ಇಟ್ಕೆಗಳು, ಎಲ್ಲ ಹೊಸ ಟಾರ್ಪಲ್ಗಳು. ಇದೇ ಅಕ್ರಮವಾಗಿ ಅಲ್ಲಿ ಏನೋ ಮಾಡ್ಕೋಬಹುದು ಅಂತ ಹೋದ್ರು ಸರ್ಕಾರ. ಅವಾಗೇನೋ ಅಂದ್ರು ಯಾರೋ ಅಧಿಕಾರಿಗಳ ಬಗ್ಗೆ, ಯಾವ ಅಧಿಕಾರಿಗಳು ಅಲ್ಲಿಗೇನು ಮಾಡಿಲ್ಲ, ಅನಾವಶ್ಯಕ ಹೇಳುವಂತದ್ದಲ್ಲ. ಅಧಿಕಾರಿಗಳು ನೋಟಿಸ್ ಕೊಟ್ಟು ತೆರವು ಮಾಡಿ ಅಂತ ಹೇಳಿದ್ದಾರೆ. ಏನಾರು ಅಕ್ರಮ ಮಾಡಿದ್ರೆ ಯಾಕೆ ನಾವು ನೋಟಿಸ್ ಕೊಡ್ತೀವಿ? ಸಂತ್ರಸ್ತರು ಅಂತ ನೀವು ಬಿಂಬಿಸ್ತಿದ್ದೀರಾ, ನೀವು ಮನೆಗಳನ್ನ ಕೊಡ್ತಿದ್ದೀರಾ ಅನ್ನೋ ಪ್ರಶ್ನೆ ಸರ್. ಅವ್ರಿಗೆ ರಾಜಕೀಯ ಸಾಮರ್ಥ್ಯ ಇಲ್ಲ ರೀ. ಯಾವ ಸೌಲಭ್ಯಗಳು ಇರ್ಲಿಲ್ಲ, ಅಕ್ರಮವಾಗಿ ಇತ್ತೀಚೆಗೆ ಮನೆಗಳು ಸಿಕ್ಕಬಿಡುತ್ತೆ ಅನ್ನೋ ಕಾರಣಕ್ಕೆ ಇಟ್ಟಿಗೆ ತಂದು ಮನೆ ಕಟ್ಕೊಂಡ್ರು ಅಂತ. ಈಗ ಹೆಂಗ ಅವ್ರನ್ನ ಸಂತ್ರಸ್ತರು ಅಂತ ಕ್ಲೇಮ್ ಮಾಡ್ತಿದ್ದೀರಾ? ಹೆಂಗ್ ಮನೆಗಳನ್ನ ಕೊಡ್ತಿದ್ದೀರಾ ನಾಳೆ? ಒಂದ್ ನಿಮಿಷ, ಎಲ್ಲರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕ್ಲಿಯರ್ ಅಂಡ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಯಾರಿಗಾದರೂ ಅಲ್ಲೇ 147 167 ಅಂತ ಇದ್ದಾರಲ್ಲ, ಅದ್ರಲ್ಲಿ ಒಂದು 20 ಜನ ಇರ್ಬೋದು ನಿಜವಾದ ಸಂತ್ರಸ್ತರು. ಮನೆ ಇದ್ದವ್ರಿಗೆ ಮನೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ. 100 ಇರ್ಲಿ ಬಿಡ್ರಿ, ಮನೆ ಇದ್ದವ್ರಿಗೆ ಕೊಡುವಂತದ್ದು ಮಾನವೀಯ ಧರ್ಮ. ಕನ್ನಡ ಪಕ್ಷದ ಕಾರ್ಯಕರ್ತರೆ ಇಲ್ಲಿ ಕೇವಲ ಒಂದು ಜನಾಂಗವನ್ನು ಇಟ್ಕೊಂಡು ಅವರು ಅವತ್ತಿಂದ ಹಿಂಗ್ ಕೂಗಾಡಿದ್ರೆ ಆಗಲ್ಲ ಸರ್. ಎರಡು ಪಕ್ಷಗಳಲ್ಲೂ ಕೂಡ ಯಾವ ಲಾಜಿಕ್ ಇಲ್ಲ, ಯಾವ ಲಾಜಿಕ್ ಇಲ್ಲ. ಎರಡು ಪಕ್ಷದಲ್ಲೂ ನಾಳೆ ಎಷ್ಟು ಜನಗಳಿಗೆ ಮನೆಗಳನ್ನ ಕೊಡೋದಕ್ಕೆ ಅಲ್ಟಿಮೇಟ್ ಆಗಿ ಸರ್ಕಾರ ಸಿದ್ಧ ಆಗಿದೆ? 20 ಜನಕ್ಕ ಅಥವಾ 100 ಜನಕ್ಕ? ನೋಡಿ, ಅದು ಸರ್ಕಾರ ಸರಿಯಾದ ರೀತಿ ನಿಜವಾಗ್ಲೂ ಯಾರು ಸಂತ್ರಸ್ತರು, ಮನೆ ಇಲ್ಲದವರು, ಸಂತ್ರಸ್ತರು ಅನ್ನೋದಕ್ಕಿಂತ ಸೂರಿಲ್ಲದವರಿಗೆ ಸೂರನ್ನ ಕಲ್ಪಿಸಿಕೊಡುವಂತ ಕೆಲಸವನ್ನ ಸರ್ಕಾರ ಮಾಡ್ತದೆ. ಅದು ಮನುಷ್ಯತ್ವದ ಆಧಾರದ ಮೇಲೆ. ನಾವು ಮನುಷ್ಯರಾಗಿರೋ ಕಾರಣ ನಾವು ಜನಗಳಿಗಿಂತ ಜನಗಳನ್ನ ಪ್ರೀತಿಸೋರು. ಹಾಲು ಕರೆದವರಲ್ಲ, ಬೆಳ್ಳಿ ತೊಟ್ಟವರಲ್ಲ, ಮುಸ್ರೆ ಕೊಟ್ಟವರಲ್ಲ, ಗೋರಕ್ಷಕರು ಗೋಮಾಳದ ಮೇಲೆ ಅಕ್ರಮವಾಗಿ ವಾಸ ಇದ್ದವರು ನನ್ನ ಪ್ರಕಾರ ಯಾರು ಸಂತ್ರಸ್ತರಲ್ಲ. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ಜಾಯಿನ್ ಆಗಿ ಮಾತನಾಡಿ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಒಂದಂತೂ ಬಹಳ ಸ್ಪಷ್ಟವಾಗಿ ಸರ್ಕಾರನೇ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು. ಗೋಮಾಳದ ಜಾಗದಲ್ಲಿ ಅಕ್ರಮವಾಗಿ ಮನೆಗಳನ್ನ ಕಟ್ಕೊಂಡಾರ ಅಂತ ತೆರವು ಕಾರ್ಯಾಚರಣೆ ಮಾಡಿದ್ರಿ, ಈಗ ಅವ್ರನ್ನ ಸಂತ್ರಸ್ತರು ಅಂತ ಹೆಂಗ ನೀವು ಅವ್ರನ್ನ ಕರಿತಿದ್ದೀರಿ? ನಾಳೆ ನಾಡಿದ್ರಲ್ಲಿ ಅವ್ರಿಗೆ ಮನೆಗಳನ್ನ ಕೊಡೋದಕ್ಕೆ ತರಾತುರಿಯಲ್ಲಿ ನಿರ್ಧಾರ ಕೈಗೊಳ್ಳುವುದರ ಹಿಂದಿನ ಉದ್ದೇಶ ಏನು?
ಹಂಗಾದ್ರೆ ನಿಜವಾದ ಫಲಾನುಭವಿಗಳು, ನಿಜವಾದ ಸಂತ್ರಸ್ತರು ಅರ್ಜಿ ಹಾಕಿ ವರ್ಷಾನುಗಟ್ಟಲೆ ಕಾಯ್ತಿದ್ದಾರಲ್ಲ, ಅವರೆಲ್ಲರ ಪರಿಸ್ಥಿತಿ ಏನು? ಅವ್ರ ಮೇಲೆ ಕಾಳಜಿ ಇಲ್ವಾ? ವಲಸಿಗರ ಮೇಲೆ ಕಾಳಜಿ ಇರೋದು ಯಾಕೆ? ಯಾರನ್ನ ಓಲೈಕೆ ಮಾಡೋ ಸಲುವಾಗಿ? ಇದ್ರ ಬಗ್ಗೆ ಸರ್ಕಾರ ಒಂದು ಸ್ಪಷ್ಟ ನಿಲುವು ನಿರ್ಧಾರಗಳನ್ನ ಪ್ರಕಟ ಮಾಡಿದ್ರೆ ಮೋಸ್ಟ್ಲಿ ಗೊಂದಲಗಳಿಗೆ ತೆರೆ ಬೀಳಬಹುದು ಅಂತ ಹೇಳ್ತಾ